ಹಾಯ್ ಎಲ್ರಿಗೂ ನಮಸ್ಕಾರ. ನಾವು ನಿಮ್ಮ ಪ್ಯೂರ್ ಆರ್ಟ್ ಕಪಲ್. ನನ್ನ ಹೆಂಡತಿ ಬೆಳಿಗ್ಗೆ ಬೇಗನೆ ಒಬ್ಬಳೆ ಕೆಲಸ ಮಾಡ್ತಾ ಇದ್ಲು. ಕಾರಣ ಏನಪ್ಪ ಅಂದ್ರೆ ಅವಳು ಬೇಗ ಕಾಲೇಜ್ಗೆ ಹೋಗ್ಬೇಕಿತ್ತು. ಅದಕ್ಕೆ ನಾನು ಸ್ವಲ್ಪ ಅವಳಿಗೆ ಹೆಲ್ಪ್ ಮಾಡಿ ಇಬ್ರು ರೆಡಿಯಾಗಿ ಸಾಬಾರ್ ಕಡೆ ಹೊರಟ್ವಿ. ನನ್ನ ಹೆಂಡತಿ ಯಾವಾಗಲೂ ಹೋಗ್ಬೇಕು ಅಂತಂದ್ರೆ ನಜರ್ಬಾದ್ ರೋಡ್ ಮೇಲೆ ಕರ್ಕೊಂಡು ಹೋಗ್ತಾಳೆ. ಯಾಕಂತಂದ್ರೆ ಅಲ್ಲಿರೋ ಮಾದೇಶ್ವರ ದೇವಸ್ಥಾನದ ದರ್ಶನ ಮಾಡಬೇಕು ಅಂತ. ಅಂತೂ ಅವಳನ್ನ ಸಾಬಾರಿಗೆ ಡ್ರಾಪ್ ಮಾಡಿ ಬಂದೆ. ನಾನು ಬಸ್ ಹತ್ತಿ ಕಾಲೇಜ್ ಕಡೆ ಹೊರಟೆ. ಕ್ಲಾಸ್ ಎಲ್ಲ ಫುಲ್ ಖಾಲಿ ಖಾಲಿ. ಯಾಕಪ್ಪ ಅಂದರೆ ಎಲ್ಲರೂ ಕೂಡ ಮಾಡೆಲಿಂಗ್ ಮಾಡೋದಕ್ಕೆ ಅಂತ ಹೋಗಿದ್ರು. ಹೋಗಿ ಅವ್ರಿಗೂ ಕೂಡ ಒಂದು ಹೇಳಿ ಬಂದೆ. ನನ್ನ ಹೆಂಡತಿನ ಸಾಬಾರಿಗೆ ಡ್ರಾಪ್ ಮಾಡಿ ನಾನು ಚಾಮುಂಡಿ ಬೆಟ್ಟಕ್ಕೆ ಬಂದೆ ಅಂಗಡಿ ಓಪನ್ ಮಾಡೋದಂತ. ಇಲ್ಲಿ ನೋಡಿದ್ರೆ ಒಂದು ಚೂರು ಜನ ಇಲ್ಲ. ಅಂಗಡಿ ತೆಗಿಯಕ್ಕೆ ಬೇಜಾರಾಯಿತು. ಅದಕ್ಕೆ ರಿಟರ್ನ್ ಮನೆ ಕಡೆ ಹೊಂಟೆ. ನಾವು ಹಂಗೆ ಅಮಾವಾಸ್ಯೆ ಇದ್ದಿದ್ದ ಕಾರಣ ಮಾದಪ್ಪನ ದರ್ಶನ ಮಾಡ್ಕೊಬರೋಣ ಅಂತ ಹೊರಟ್ವಿ. ಇವತ್ತು ಜೊತೆಗೆ ಯಾರೂ ಬರಲಿಲ್ಲ, ಒಬ್ಬನೇ ಹೊರಟಿದ್ದೆ. ಅಂತೂ ಇಂತೂ ನಮ್ಮ ಡ್ರೈವರ್ ನಂಗೂ ಸುಸ್ತಾಗ್ಬಿಟ್ಟು ಅನ್ನೂರಲ್ಲಿ ನಿಲ್ಸಿದ್ರು ಟೀ ಕುಡಿಯೋಕ್ಕೆ ಅಂತ. ನಾವು ಹೋಗಿ ಒಂದು ವಾಟರ್ ಬಾಟ್ಲು ತೊಗೊಂಡು ಬಂದ್ವಿ. ನಮ್ಮ ಮಾದಪ್ಪನ ಸುತ್ತ ಲೈಟ್ ಹಾಕ್ಬಿಟ್ಟು ಮಿಣಿ ಅಂತ ಮಿಂಚಿಸ್ತವ್ರಲ್ಲಪ್ಪ. ಅಂತ ಇಂತ ನನ್ನ ಮಗ ಸಿಕ್ದ. ಅರ್ಧ ಗಂಟೆಗಡೆ ಆಟಾಡ್ಸೋನೆ, ಫೋನ್ ಸಿಗ್ನಲ್ ಸಿಗ್ತಾರೆ ಅಲ್ಬಾ ಇಲ್ಬಾ ಅಂತ. ಇವ್ನು ನನ್ನ ಫ್ರೆಂಡ್ ಬರ್ಮ. ಇವನಿದ್ರೆ ನಂಗೆ ಸ್ವಲ್ಪ ಬೇಗನೆ ದರ್ಶನ ಆಯಿತು. ಯಾಕಪ್ಪ ಅಂದರೆ ಇವನು KSRP ಡಿಪಾರ್ಟ್ಮೆಂಟ್ ಅಲ್ಲೇ ಡ್ಯೂಟಿ ಇದ್ದಾನೆ ಒಂದು ವಾರದಿಂದ. ದೇವಸ್ಥಾನ ಹತ್ರ ನೋಡಿದ್ರೆ ಸಿಕ್ಕಾಪಟ್ಟೆ ಜನ. ಊರು ಏನು ಜನ. ಶಿವರಾತ್ರಿ ಹಬ್ಬ ಇದ್ದಿದ್ದ ಪ್ರಯುಕ್ತ ದೇವಸ್ಥಾನ ಸುತ್ತ ಏನು ಲೈಟ್ ಮಿಂಚಿಂಗು. ನಾವಂತೂ ಎಕ್ಸಿಟ್ ಅಲ್ವಾಗ ಆರಾಮಾಗಿ ದರ್ಶನ ಮಾಡ್ಕೊಂಡು ಬಂದ್ವಿ. ದೇವಸ್ಥಾನದ ಗರ್ಭಗುಡಿ ಒಳಗಂತೂ ಮಾಡಿರೋ ಅಲಂಕಾರ ಸಖತ್ತಾಗಿತ್ತು. ದೇವಸ್ಥಾನದ ಒಳಗೆ ಬೇಗ ಬಂದಿದ್ದು ನಮಗೆ ದರ್ಶನ ಆಗಕ್ಕೆ 10 ನಿಮಿಷ ಆಯಿತು. ಯಾಕಪ್ಪ ಅಂತಂದ್ರೆ ಈ ಮುಂದೆ ನಿಂತಿರ ಆಂಟಿರೋ ಮುಂದಕ್ಕೆ ಹೋಯ್ತಾ ಇಲ್ಲ. ನಮಗಂತೂ ಫೈನಲಿ ಸಿಕ್ಕಾಪಟ್ಟೆ ಚೆನ್ನಾಗಿ ದರ್ಶನ ಆಯಿತು. ಇಲ್ಲೂ ನನ್ನ ಫ್ರೆಂಡ್ ಮಹೇಶಣ್ಣ ಇದ್ದಿದ್ದರಿಂದ ಆರಾಮಾಗಿ ದರ್ಶನ ಆಗೋಯ್ತು. ಮಾದಪ್ಪನ ದರ್ಶನ ಮಾಡ್ಕೊಂಡು ಆಚೆ ಬಂದಂಗೆ ಗಣಪತಪ್ಪನ ದರ್ಶನ ಮಾಡ್ಕೊಂಡು ಶಿವ ಅಂತ ಹೊರಗಡೆ ಬಂದು ನೋಡ್ತೀವಿ. ಇಲ್ಲಿ ನೋಡಿದ್ರೆ ಈ ರೇಂಜಿಗೆ ಮಲ್ಗೋರೆ ಜನ. ನನಗೂ ಇನ್ನೇನು ಟೈಮ್ ಆಯಿತು ಅಂತ ಬಸ್ ಹತ್ತಿ ನನ್ನ ಫ್ರೆಂಡ್ಗೆ ಬಾಯ್ ಹೇಳಿ ಹೊರಟ್ವಿ. ನಾನು ಮಾದೇಶ್ವರ ಬೆಟ್ಟದಿಂದ ಹೊರಟಾಗ 1 ಗಂಟೆ ಆಗಿತ್ತು. ಅಲ್ಲಿಂದ ರಿಟರ್ನ್ ಮೈಸೂರಿಗೆ ಬರೋ ಗಂಟೆ 4 ಕಾಲಾಯಿತು. ಹೋಗ್ತಾ ದಾರಿಲಿ ಕೂಡ ಮಾದಪ್ಪನ ದರ್ಶನ ಸಿಕ್ತು. ಮತ್ತೆ ಕೈ ಮುಕ್ಕೊಂಡು ಆರಾಮಾಗಿ ಹೋದ್ವಿ. ಫೈನಲಿ ಮನೆಗೆ ಬಂದ್ವಿ. ಅಂತೂ ಇಂತೂ ರ್ಯಾಪಿಡೋ ಬುಕ್ ಮಾಡ್ಕೊಂಡು 4 ಕಾಲಲ್ಲಿ ಹೋಗದ. ಇವತ್ತೇ ಬೇಗ ಬಂದಿರೋದು. ಓ ಇವರು ಬೇರೆ.